ತಾಲೂಕಿನಲ್ಲಿ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಮಂತ್ರಿಗಿರಿ ಕೊಟ್ಟಿಲ್ಲ ಅಂತೇಳಿ ಅವ್ರ ಚೇಲಗಳನ್ನು ಬಿಟ್ಟು ಬಲವಂತವಾಗಿ ಅಂಗಡಿಗಳನ್ನು ಬಂದ್ ಮಾಡಿಸಿ ಸರ್ಕಲ್ಗಳಲ್ಲಿ ಟೈರ್ಗಳನ್ನು ಬೆಂಕಿ ಹಚ್ಚೋದ್ರ ಮುಖಾಂತರ ಇವತ್ತು ಬಂಗಾರಪೇಟೆ ಜನ ಏನು ಸಂಕಷ್ಟದಲ್ಲಿದ್ದಾರೆ, ಬರಗಾಲದಲ್ಲಿದ್ದಾರೆ, ಮಳೆ ಇಲ್ಲ, ಬೋರ್ಗಳಲ್ಲಿ ನೀರು ನಿಂತೋಗಿದೆ. ಇವರೆಲ್ಲ ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳಾದಂಥ ಈ ಎಸ್.ಎನ್. ನಾರಾಯಣಸ್ವಾಮಿ ಅವರು ಅವ್ರ ಜೊತೆಲಿ ನಿಂತ್ಕೊಳ್ಳೋದು ಬಿಟ್ಟು ಇವತ್ತು ಅವ್ರಿಗೆ ಮಂತ್ರಿಗಿರಿ ಕೊಟ್ಟಿಲ್ಲ ಅಂದರೆ ಹೋಗಿ ಅವ್ರ ಕಾಂಗ್ರೆಸ್ ಕಚೇರಿ ಏನಿದೆ ಬೆಂಗಳೂರಲ್ಲಿ ಅಲ್ಲಿ ಹೋಗಿ ಬಂದ್ ಮಾಡಬೇಕು, ಅಲ್ಲೋಗಿ ಬೀಗ ಹಾಕಬೇಕು. ಇಲ್ಲಾಂದರೆ ಅವ್ರ ಮುಖ್ಯಮಂತ್ರಿಗಳು ಅವ್ರ ರಾಜ್ಯಾಧ್ಯಕ್ಷರು ಯಾರು ಇದ್ದಾರೆ ಅಲ್ಲೋಗಿ ಅವರು ಬಂದ್ ಮಾಡಬೇಕು, ಅಲ್ಲೋಗಿ ಬೀಗ ಹಾಕಬೇಕು. ಅದನ್ನು ಬಿಟ್ಟು ಬಂಗಾರಪೇಟೆ ತಾಲೂಕಿನಲ್ಲಿರ್ತಕ್ಕಂಥ ಏನು ಗ್ರಾಹಕರಿದ್ದಾರೆ, ರೈತರಿದ್ದಾರೆ, ಅವ್ರು ಇವತ್ತು ಅವ್ರು ಬೆಳೆದಂಥ ಬೆಳೆಗಳನ್ನು, ಅವ್ರ ತರಕಾರಿಗಳನ್ನು, ಸೊಪ್ಪನ್ನು, ಇನ್ನೊಂದು ಮತ್ತೊಂದನ್ನು ಇಲ್ಲಿ ಮಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲ ತೊಂದರೆ ಕೊಟ್ಟು ಇವತ್ತು ಬಂಗಾರಪೇಟೆ ಜನಕ್ಕೆ ಇವತ್ತು ರೀತಿ ಹಿಂಸೆ ಕೊಡ್ತಾ ಇರ್ತಕ್ಕಂಥ ಯಾರ್ಯಾರು ಇದ್ದಾರೋ, ಯಾರ್ಯಾರು ಬಲವಂತವಾಗಿ ಅಂಗಡಿಗಳನ್ನು ಬಂದ್ ಮಾಡಿಸಿದ್ರು ಅವ್ರ ಮೇಲೆ ಸುಮೋಟ ಕೇಸ್ ಬುಕ್ ಮಾಡಬೇಕು. SP ಅವರು ಮತ್ತು DYSP ಅವರು, ಸರ್ಕಲ್ ಇನ್ಸ್ಪೆಕ್ಟ್ರು ಜೊತೆಯಲ್ಲಿ ಪೊಲೀಸ್ ಇಲಾಖೆಯವ್ರನ್ನು ಬಳಸ್ಕೊಂಡು ಯಾರ್ಯಾರು ಇಲ್ಲಿ ಅಂಗಡಿಗಳು ಬಾಕ್ಲಾಕಲ್ಲ ಅವ್ರದ್ದೆಲ್ಲ ವಿಡಿಯೋ ಮಾಡಿಕೊಡ್ರಿ, ಅವ್ರನ್ನ ಪರ್ಮನೆಂಟಾಗಿ ಅಂಗಡಿಗಳು ಬಂದ್ ಮಾಡಿಸ್ಬಿಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಏನು ಬೆದರಿಕೆಗಳು ಹಾಕಿದ್ದಾರೆ ಅವ್ರ ಮೇಲೇನು ಕೇಸ್ ಬುಕ್ ಮಾಡಬೇಕು. ಇವತ್ತು ಅದನ್ನು ಕೇಸ್ ಬುಕ್ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂದರೆ ನಾವು ಈಗ ಅಂಗಡಿಗಳನ್ನು ಓಪನ್ ಮಾಡಿಸಿಲ್ಲ ಅಂದರೆ ನಾವು ಈ ಸರ್ಕಲನ್ನು ಬಂದ್ ಮಾಡ್ತೀರಿ. ಅವ್ರು ಯಾವ ಥರ ಬೆಂಕಿ ಕಡ್ದಕ್ಕೆ ಇನ್ನೊಂದು ಬತ್ತಂದಕ್ಕೆ ನೀವೆಲ್ಲ ಅವಕಾಶ ಮಾಡಿಕೊಟ್ರಿ, ಅಂಗಡಿಗಳಿಗೆ ರೋಪ್ ಹಾಕಿರೋ ನೋಡ್ಕೊಂಡು ಸುಮ್ಮನೆ ಇದ್ದೀರಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಬಂಗಾರಪೇಟೆ ತಾಲೂಕಲ್ಲಿ ಯಾರೂ ಗಣ್ಯ ವ್ಯಕ್ತಿಗಳು, ಯಾರೂ ದೇಶಭಕ್ತರು ಯಾರೂ ತೀರೋಗಿಲ್ಲ ಬಂದ್ ಮಾಡೋಕ್ಕೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ರೈತರ ಸಂಕಷ್ಟದಲ್ಲಿರ್ತಕ್ಕಂಥವ್ರನ್ನ ನೋಡೋದು ಬಿಟ್ಟು, ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸೋದನ್ನು ಬಿಟ್ಟು ಇವತ್ತು ಅವ್ರ SN ರೆಸಾರ್ಟಲ್ಲಿ, SN ಸಿಟಿಯಲ್ಲಿ ಬಾರ್ಗಳು ಇನ್ನೊಂದು ಮತ್ತೊಂದು ಓಪನ್ ಆಗಿದೆ, ಇಲ್ಲಿ ಬಂದಾಗಿದೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಇವರು ಬಂಗಾರಪೇಟೆ ಜನಕ್ಕೆ ಒಳ್ಳೆಯದನ್ನು ಮಾಡೋಕ್ಕೆ ಬಂದಿಲ್ಲ, ಇವರು ಬಂಗಾರಪೇಟೆ ಜನಕ್ಕೆ ಕೆಟ್ಟದನ್ನೇ ಮಾಡೋಕ್ಕೆ ಬಂದಿರೋದು. ಅದಕ್ಕೋಸ್ಕರ ಇವ್ರು ಪಾಪದ ಕೊಡ ತುಂಬಿದೆ. ದಯವಿಟ್ಟು ಎಸ್.ಎನ್. ನಾರಾಯಣಸ್ವಾಮಿ ಅವರೇ, ನಿಮ್ಮ ಚೇಲಗಳಂತೆ ಒರೆಸ್ತಾ ಇರ್ತಕ್ಕಂಥ ನಿಮ್ಮ ಇವರಿಗೆ ಹೇಳಿ, ಯಾವುದೇ ಕಾರಣಕ್ಕೂ ಅಂಗಡಿ ಮಾಲೀಕರಿಗೆ, ಅವರಿಗೆ ತೊಂದರೆ ಕೊಡದೇ ಇರ್ತಕ್ಕಂಥ ರೀತಿಯಲ್ಲಿ ಇದು ಮಾಡಿ ಕೂಡಲೇ DYSP ಅವರು, ಸರ್ಕಲ್ ಇನ್ಸ್ಪೆಕ್ಟ್ರು ಅನೌನ್ಸ್ ಮಾಡೋದ್ರ ಮುಖಾಂತರ ಎಲ್ಲ ಅಂಗಡಿಗಳನ್ನು ಓಪನ್ ಮಾಡಿಸ್ಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ನಿಮಗೆ ನಿಜವಾಗ್ಲೂ ಸ್ವಲ್ಪ ಏನಾದ್ರು ಮಾನ ಮರ್ಯಾದಿದ್ರೆ ಎಸ್.ಎನ್. ನಾರಾಯಣಸ್ವಾಮಿ ಅವರೇ, ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು, ಭ್ರಷ್ಟಾಚಾರಗಳು ಇನ್ನೊಂದು ಮತ್ತೊಂದು ತುಂಬಿ ತುಳುಕ್ತಾ ಇದೆ. ಯಾವತ್ತು ನೀವು IBನ ಹೊಡೆದ್ರೋ ಏನೇಳೆ ನಿಮ್ಗೆ ವಾಸ್ತವಕ್ಕೆ ಬಂದ್ಬಿಡ್ತದೆ. ಕಾರ್ಗಳೆಲ್ಲ ನಮ್ಮ ಮನೆ ಹತ್ರಕ್ಕೆ ಬರಬೇಕು, ನಾನು ಮಂತ್ರಿ ಆಗ್ತೀನಿ ಅಂತ ಆ ರೋಡ್ ಹೊಡೆದಾಗೆ ನಿಮ್ಗೂ ಹೊಡೆದ್ಬಿಡ್ತು ಡೈರೆಕ್ಟಾಗಿ. ಏನು ಹೇಳೋ, ಡೈರೆಕ್ಟ್ ಕೂತ್ ಹೊಡೆದ್ಬಿಡ್ತು. ಅದಕ್ಕೋಸ್ಕರ ನೀವು ಈ ಕಾಲಕ್ಕೆ ಇನ್ನು ನೆಕ್ಸ್ಟ್ MLA ಅಂತೂ ಆಗಲ್ಲ, ಈಗಂತೂ ಮಂತ್ರಿಗಿರಿನೂ ಸಿಕ್ಕಲ್ಲ. ಅದಕ್ಕೋಸ್ಕರ ದಯವಿಟ್ಟು ಬಂಗಾರಪೇಟೆ ಜನ ನಿಮ್ಗೆ ಓಟ್ ಹಾಕಿ ಗೆಲ್ಸಿದ್ದಾರೆ, ಅವ್ರ ರಕ್ತ ಹಿಂಡಕ್ಕೆ ಹೋಗ್ಬೇಡ್ರಿ, ಅವ್ರ ತೊಂದರೆ ಕೊಡಕ್ಕೆ ಹೋಗ್ಬೇಡ್ರಿ. ಈಗ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಅರ್ಥ ಆಯ್ತರ. ಇವತ್ತು ಕಾವಡಿ ಇತ್ತು, ಆ ಕಾವಡಿನೂ ನಿಲ್ಸಾಕಿದ್ದೀರಿ. ಇವೆಲ್ಲ ನಿಮ್ಗೆ ಕುತ್ತು ಹೆಂಗೆ ಹೊಡಿತಾ ಇದ್ದೆ ಅಂದರೆ ಡೈರೆಕ್ಟ್ ಹೊಡಿತಾ ಇದ್ದೆ ನಿಮಗೆ. ಅದಕ್ಕೋಸ್ಕರ ನಾನು ಹೇಳೋದಷ್ಟೇ, ನೋಡ್ತಾ ದೇವರು ಇಲ್ಲಿ ಜನನೂ ನೋಡ್ತಾವ್ರೆ, ಮತದಾರ ಬಂಧುಗಳು, ಮತದಾರ ಪ್ರಭುಗಳು ಇವರೆಲ್ಲ ಡಿಸೈಡ್ ಮಾಡ್ಕೊಂಬಿಟ್ಟು ಅವ್ರು ನಿಮ್ಮ ಜೊತೆಲ್ಲ ಅವರೇ ನೆಕ್ಸ್ಟ್ ಇವ್ನು ಪರ್ಮನೆಂಟಾಗಿ ಮನೆಗೆ ಕಳಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಡಿಸೈಡ್ ಮಾಡ್ಕೊಂಡಿರೋದ್ರಿಂದ ದಯವಿಟ್ಟು ಈಗಲಾದರೂ ನೀವು ಬಹಿರಂಗವಾಗಿ ಬಂದು ಕ್ಷಮೆಯಾಚನೆ ಮಾಡಿ ಈ ಅಂಗಡಿ ಮಾಲೀಕರಿಗೆ ಆಗಿರ್ತಕ್ಕಂಥ ನಷ್ಟ ಏನಿದೆ, ರೈತರಿಗಾಗಿರ್ತಕ್ಕಂಥ ನಷ್ಟ ಏನಿದೆ ಅದನ್ನು ಕಟ್ಕೊಟ್ಟು ತಪ್ಪಾಯಿತು ಅಂತ ಹೇಳಿ ಅಂಗಡಿಗಳನ್ನು ಓಪನ್ ಮಾಡಿಸ್ಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ.